ಕನ್ನಡ ಭಕ್ತಿ ಚಾನಲ್ ವೀಕ್ಷಕರಿಗೆಲ್ಲರಿಗೂ ನನ್ನ ಆತ್ಮೀಯವಾದ ಸ್ವಾಗತ. ಮೀನರಾಶಿಯವರೇ, 2026ರ ಮಾರ್ಚ್ ತಿಂಗಳಿನಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ತಿರುವು ನೀಡೋ ಕಾಲಘಟ್ಟ ಆಗಿದೆ ಅಂದರೆ ತಪ್ಪಾಗಲ್ಲ. ನಿಮ್ಮ ರಾಶಿಯಲ್ಲೇ ಕುಳಿತಿರೋ ಶನಿದೇವ ಮತ್ತು ನಿಮ್ಮ ಸುಖ ಸ್ಥಾನದಲ್ಲಿರೋ ಗುರುದೇವ ಈ ತಿಂಗಳು ನಿಮಗೆ ಯಾವ ರೀತಿಯ ಫಲಗಳನ್ನ ನೀಡ್ತಾ ಇದ್ದಾರೆ, ಈ ಮಾರ್ಚ್ನಲ್ಲಿ ನಡೆಯೋ ಪೂರ್ಣ ಚಂದ್ರಗ್ರಹಣ ನಿಮ್ಮ ಮೇಲೆ ಯಾವ ಪ್ರಭಾವವನ್ನು ಬೀರ್ತಾ ಇದೆ, ವಿಡಿಯೋನ ಕೊನೆವರೆಗೂ ನೋಡಿ. ಯಾಕೆ ಅಂದರೆ ನಿಮ್ಮ ಅದೃಷ್ಟದ ಬದಲಾವಣೆಯನ್ನು ನೀವು ತಿಳಿದುಕೊಳ್ಳಿ. ಈ ತಿಂಗಳು ನಿಮಗೆ ಶನಿಯ ಸಡೆಸಾತಿಯ 2ನೇ ಹಂತದ ಪ್ರಭಾವ ತುಂಬಾ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು. ಶನಿಯು ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ನಿಮಗೆ ಜವಾಬ್ದಾರಿಗಳು ಹೆಚ್ಚಾಗುತ್ತೆ. ಹಾಗೆ ಪ್ರತಿಯೊಂದು ಕೆಲಸದಲ್ಲೂ ಸ್ವಲ್ಪ ವಿಳಂಬ ಅಥವಾ ಶಿಸ್ತನ್ನು ಅಪೇಕ್ಷಿಸ್ತಾನೆ. ಆದರೆ ನೀವು ಹೆದರಬೇಡಿ. ನಿಮ್ಮ ರಾಶಿಗೆ ಅಧಿಪತಿಯಾದ ಗುರುದೇವನು 4ನೇ ಮನೆಯಲ್ಲಿರೋದ್ರಿಂದ ನಿಮಗೆ ರಕ್ಷಕವಚದಂತೆ ಕೆಲಸ ಮಾಡ್ತಾನೆ. ಇದು ಮಾನಸಿಕ ಶಾಂತಿ ಮತ್ತು ನಿಮ್ಮ ಕುಟುಂಬದ ಬೆಂಬಲ ಸಹ ನಿಮಗೆ ನೀಡುವಂತೆ ಮಾಡ್ತಾನೆ. ಈ ತಿಂಗಳು ಮೀನರಾಶಿಯ ಉದ್ಯೋಗಸ್ಥರಿಗೆ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ, ಕೆಲಸದಲ್ಲಿ ಒತ್ತಡ ಹೆಚ್ಚಾಗಬಹುದು. ಇನ್ನು ಶನಿ ಪ್ರಭಾವ ಇರೋದ್ರಿಂದ ಮೇಲಧಿಕಾರಿಗಳ ಕಣ್ಣು ಯಾವಾಗಲೂ ನಿಮ್ಮ ಮೇಲಿರುತ್ತೆ. ಇದರಿಂದ ನೀವು ಸಣ್ಣ ತಪ್ಪುಗಳಾಗದಂತೆ ನೀವು ತುಂಬಾ ಹುಷಾರಾಗಿರಿ. ಶ್ರಮಕ್ಕೆ ತಕ್ಕ ಪ್ರತಿಫಲ ತಡವಾಗಿ ಸಿಗುತ್ತೆ, ಆದರೆ ಖಂಡಿತ ಸಿಕ್ಕೇ ಸಿಗುತ್ತೆ. ಇನ್ನು ವ್ಯಾಪಾರಸ್ಥರಿಗೆ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ, ಹೊಸ ಹೂಡಿಕೆ ಮಾಡಲು ಏನಾದ್ರು ಪ್ರಯತ್ನ ಪಡ್ತಾ ಇದ್ದರೆ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಇದು ಸೂಕ್ತ ಸಮಯ ಅಲ್ಲ. ಇರೋ ವ್ಯವಹಾರವನ್ನು ನೀವು ಸ್ಥಿರವಾಗಿಟ್ಕೊಳ್ಳಲು ಪ್ರಯತ್ನಿಸಿ. ಪಾಲುದಾರಿಕೆಯರೊಂದಿಗೆ ನೀವು ಪಾರದರ್ಶಕವಾಗಿರೋದು ತುಂಬಾ ಒಳ್ಳೆಯದು. ರೈತ ಬಾಂಧವರಿಗೆ ಈ ತಿಂಗಳು ಕಠಿಣ ಪರಿಶ್ರಮದ ಕಾಲ ಅಂತಲೇ ಹೇಳ್ಬೋದು. ಇನ್ನು ಭೂಮಿಗೆ ಸಂಬಂಧಿಸಿದ ದಾಖಲೆಗಳನ್ನ ನೀವು ಸರಿಯಾಗಿ ಇಟ್ಕೊಳ್ಳಿ. ನೀರಿನ ನಿರ್ವಹಣೆ ಮತ್ತು ಬೆಳೆಗಳ ಬಗ್ಗೆ ನೀವು ಹೆಚ್ಚಿನ ಗಮನ ಹರಿಸ್ಬೇಕಾಗತ್ತೆ. ಇನ್ನು ಆರೋಗ್ಯ ವಿಚಾರ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ, ನೀವು ತುಂಬಾ ಗಮನವನ್ನು ನೀಡಬೇಕಾಗತ್ತೆ. ನಿಮಗೆ ಕಾಲು ನೋವು, ಅಜೀರ್ಣ ಅಥವಾ ನಿದ್ರಾಹೀನತೆ ಸಮಸ್ಯೆ ಕಾಡ್ಬೋದು. ಇದರಿಂದ ನೀವು ಸರಿಯಾದ ಸಮಯಕ್ಕೆ ಊಟವನ್ನು ಮಾಡಿ ಹಾಗೆಯೇ ನಿದ್ದೆ ಮಾಡಲು ಪ್ರಯತ್ನಿಸಿ. ವಾಹನ ಚಲನೆ ಮಾಡಬೇಕಾದ್ರೆ ನೀವು ತುಂಬಾ ಹುಷಾರಾಗಿರಬೇಕು. ಇನ್ನು ಕೌಟುಂಬಿಕ ವಿಚಾರ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ, ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಚರ್ಚೆ ನಡೀಬಹುದು. ತಾಯಿಯ ಆರೋಗ್ಯದಲ್ಲಿ ಸುಧಾರಣೆ ಕಾಣ್ತೀರಿ. ಹಳೆಯ ಆಸ್ತಿ ವಿಚಾರಗಳು ಸುಖಾಂತ್ಯಗೊಳ್ಳೋ ಸಾಧ್ಯತೆ ಕೂಡ ಗೋಚರ ಆಗ್ತಾ ಇದೆ. ಮೀನರಾಶಿಯವರು ಕಷ್ಟಗಳನ್ನ ದೂರ ಮಾಡ್ಕೊಳ್ಳೋದಕ್ಕೆ ಪಾಲಿಸಬೇಕಾದ ಪರಿಹಾರ ಏನು ಅಂದರೆ, ನೀವು ಪ್ರತಿ ಶನಿವಾರ ಶನಿ ಚಾಲಿಸವನ್ನು ಪಠಿಸಿ ಅಥವಾ ಶನಿ ಭಗವಂತನಿಗೆ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿ. ನೀವು ಗುರುವಾರ ನೀವು ದಕ್ಷಿಣಾಮೂರ್ತಿ ಅಥವಾ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನು ಪಡೆಯಿರಿ. ಹಾಗೆಯೇ ಬಡವರಿಗೆ ಅಥವಾ ನಿರ್ಗತಿಕರಿಗೆ ನಿಮಗೆ ಕೈಲಾದಷ್ಟು ನೀವು ಸಹಾಯವನ್ನು ಮಾಡಿ. ಮೀನರಾಶಿಯವರ ಅದೃಷ್ಟ ಸಂಖ್ಯೆ ಬಂದು 3, 5, 9. ಅದೃಷ್ಟದ ದಿನ ಗುರುವಾರ, ಸೋಮವಾರ. ಅದೃಷ್ಟದ ಬಣ್ಣ ಹಳದಿ ಬಣ್ಣ, ಕೇಸರಿ ಬಣ್ಣ. ಮಾರ್ಚ್ 3, 2026ರಂದು ಸಂಭವಿಸುವ ಪೂರ್ಣ ಚಂದ್ರಗ್ರಹಣವು ನಿಮಗೆ ಅನಗತ್ಯ ಖರ್ಚುಗಳನ್ನ ಹೆಚ್ಚಾಗುವಂತೆ ಮಾಡ್ಬೋದು ಅಥವಾ ಮಾನಸಿಕವಾಗಿ ಸ್ವಲ್ಪ ಗೊಂದಲ ಉಂಟಾಗುವಂತೆ ಸಹ ಮಾಡ್ಬೋದು. ಗ್ರಹಣ ಸಮಯದಲ್ಲಿ ಮಂತ್ರ ಪಠಣೆ ಮಾಡೋದು ಅಥವಾ ಗ್ರಹಣ ಆದಮೇಲೆ ನೀವು ಸ್ನಾನ ಮಾಡಿಕೊಂಡು ದಾನ ಧರ್ಮ ಮಾಡೋದು ನಿಮಗೆ ವಿಶೇಷ ರಕ್ಷಣೆಯನ್ನು ನೀಡುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತಷ್ಟು ಆಧ್ಯಾತ್ಮಿಕ ಮಾಹಿತಿಗಾಗಿ ನೀವು ನಮ್ಮ ಕನ್ನಡ ಭಕ್ತಿ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.